ನಮಸ್ತೆ. ಈ ಬ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಸಂಜೆ ಬ್ಲಾಗ್ ಆಗಿರತ್ತೆ. ಸಾರಿ, ನಾನು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಂದು ರೀಸನ್ಸ್ಗೆ ನನಗೆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಫ್ಯಾಮಿಲಿ ರೀಸನ್ಸ್ ಎಲ್ಲ ಇತ್ತು, ಹಾಗಾಗಿನೇ. ಅಂದರೆ ಬೆಳಿಗ್ಗೆ ಎಲ್ಲ ಒಂದ್ಸತಿ ನಾವು ಪೂಜೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಎಗೇನ್ ನಾವು ಸಂಜೆನೂ ಪೂಜೆ ಎಲ್ಲ ಮಾಡ್ತೀವಲ್ವಾ. ನಾನು ಯೂಶಲಿ ಒಂದು 5 ಥರ ನೈವೇದ್ಯಗಳನ್ನ ಮಾಡ್ತೀನಿ ಹಬ್ಬದ ದಿನ, ಅಂದರೆ ಸಂಜೆ ಇಟ್ಟು ಪೂಜೆ ಮಾಡೋದಕ್ಕೆ. ಬೆಳಿಗ್ಗೆ ಅಂದರೆ ನಾವು ಹೋಳಿಗೆ ಏನು ಮಾಡಿರ್ತೀವಿ ಅದನ್ನ ಇಟ್ಟು ಪೂಜೆ ಮಾಡ್ತೀನಿ. ಸಂಜೆ ಹೊತ್ತು ಒಂದು 5 ಥರ ನೈವೇದ್ಯನ ಮಾಡ್ಕೋತೀನಿ. ಅಂದರೆ ಪೊಂಗಲ್ಲು, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಆ ರೀತಿ ಒಂದು 5 ಥರ ಪ್ರಸಾದಗಳನ್ನೆಲ್ಲ ಮಾಡಿ ಅಮ್ಮನವ್ರ ಮುಂದೆ ಎಲ್ಲ ಇಟ್ಟು ಸಂಜೆ ಪೂಜೆನೆಲ್ಲ ನಾನು ಮಾಡ್ಕೊಳ್ಳೋದು. ಇನ್ನು ನಮ್ಮ ಮನೇಲಿ ಪೂಜೆ ಎಲ್ಲ ಆದಮೇಲೆ ಮನೆಗೆ ಬರೋರು ಇರ್ತಾರಲ್ವಾ, ಅರ್ಶಿನ ಕುಂಕುಮ ಹೇಳಕ್ ಬರೋರು ಇರ್ತಾರೆ. ಸೊ ಅವ್ರಿಗೆಲ್ಲ ನಾವು ತಾಂಬೂಲನ ಕೊಡ್ತೀವಿ. ಎಗೇನ್ ನಮ್ಮನ್ನ ಬಂದು ಯಾರ್ಯಾರ ಮನೆಗೆ ಕರೆದಿರ್ತಾರೆ, ಸೊ ಅವ್ರ ಮನೆಗಳಿಗೆ ನಾವು ಹೋಗೋದಿರತ್ತೆ. ಸೊ ಅದೆಲ್ಲಾನು ಆಯಿತು ಸಂಜೆ. ಹಾಗೆ ನಾನು ಏನು ರಿಟರ್ನ್ ಗಿಫ್ಟ್ಸ್ ಅಂತ ಹೇಳಿ ತಂದಿದ್ದೆ ಅದೆಲ್ಲ ಪ್ಯಾಕಿಂಗೇ ಮಾಡ್ಕೊಂಡಿರಲಿಲ್ಲ, ಬೆಳಗ್ಗೆಯಿಂದ ನನಗೆ ಆಗಿರಲಿಲ್ಲ. ಹಾಗಾಗಿ ಸಂಜೆನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟೆ. ಇನ್ನು ಮನೇಲಿ ಮಕ್ಳು ಇರ್ತಾರಲ್ವ, ಅವರೆಲ್ಲ ಬಂದವ್ರಿಗೆ ಕೊಟ್ಕೋತಾರೆ. ನಾನು ಬೇರೆ ಮನೆಗಳಿಗೆಲ್ಲ ಹೋಗಿ ಅರ್ಶಿನ ಕುಂಕುಮ ತಗೊಂಡು ಅವ್ರನ್ನ ಕರೆದ್ಬಿಟ್ಟು ಬರೋದು, ಆ ರೀತಿ ಮಾಡ್ಕೋತೀನಿ. ಇನ್ನು ಹಬ್ಬದ ದಿನ ನಮ್ಮ ಮನೆಯವ್ರಿಗೆ ಆಫೀಸ್ ರಜಾ ಇರಲ್ಲ, ಬಟ್ ಆದ್ರೂ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದ್ರೆ ಈವ್ನಿಂಗ್ ಬಂದ್ಬಿಡ್ತಾರೆ ಮನೆಗೆ. ಅವರು ಸ್ವಲ್ಪ ಮಕ್ಕಳ ಜೊತೆ ಎಲ್ಲ ಇದ್ದು ಟೈಮ್ ಸ್ಪೆಂಡ್ ಮಾಡ್ತಾರೆ. ಮತ್ತೆ ನಾನು ಇರಲ್ವಲ್ಲ, ಸೊ ಹಾಗಾಗಿ ಮಕ್ಳಿಬ್ರೇ ಇರ್ತಾರೆ ಅಂದ್ಬಿಟ್ಟು ಅವರು ಬಂದು ಜೊತೆಲಿ ಇರ್ತಾರೆ. ಇನ್ನು ಈ ಕಂಪ್ಲೀಟ್ ವ್ಲಾಗ್ ಏನಿದೆ ಇದನ್ನ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಅದನ್ನ ಚೆಕ್ಔಟ್ ಮಾಡಿ.